ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರದಲ್ಲಿ ಟ್ರ್ಯಾಕ್ಟರ್ಗೆ ಡಿಕ್ಕಿಯಾಗಿದೆ ಟಿಪ್ಪರ್ ಡಿಕ್ಕಿಯ ರಭಸಕ್ಕೆ ಟ್ರ್ಯಾಕ್ಟರ್ ಫೀಸ್ ಆಗಿರೋ ಘಟನೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕ ಪಾರಾಗಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಟ್ರ್ಯಾಕ್ಟರ್ನ ಪರಿಸ್ಥಿತಿ ಹೇಗಾಗಿದೆ ಅಂತ. ರಾಷ್ಟ್ರೀಯ ಹೆದ್ದಾರಿ 44ರ ರಾಮದೇವರ ಗುಡಿ ಬಳಿ ನಡೆದಂಥ ಘಟನೆ ಇದು. ಭೀಕರ ಅಪಘಾತದಲ್ಲಿ ತುಂಡಾಗ್ಬಿಟ್ಟಿದೆ, ಫೀಸ್ ಆಗ್ಬಿಟ್ಟಿದೆ. ನೋಡಿ, ಸಂಪೂರ್ಣವಾಗಿ ಏನು ಕೂಡ ಉಳಿದಿಲ್ಲ, ಸಂಪೂರ್ಣವಾಗಿ ತುಂಡಾಗಿದೆ ಟ್ರ್ಯಾಕ್ಟರ್ ಚಾಲಕ ವರ್ಷಿತ್ಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಟಿಪ್ಪರ್ ಆಟಾಟೋಪಕ್ಕೆ ಕಡಿವಾಣ ಹಾಕಬೇಕು ಅಂತ ಜನ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪಾತೂರು ಗ್ರಾಮದ ಜನಾರ್ದನ್ಗೆ ಸೇರಿದಂತಹ ಟ್ರ್ಯಾಕ್ಟರ್ ಇದು. ಕಣಿವೆ ನಾರಾಯಣಪುರದ ಪಿಳ್ಳಪ್ಪ ಅನ್ನೋರಿಗೆ ಸೇರಿದಂಥ ಟಿಪ್ಪರ್ ಲಾರಿ ಆಲೂಗಡ್ಡೆ ತುಂಬಿಸಿಕೊಂಡು ಕೋಲ್ಡ್ ಸ್ಟೋರೇಜ್ಗೆ ಹೋಗ್ತಾ ಇದ್ದಂತಹ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅತಿ ವೇಗದಿಂದ ಬಂದು ಟ್ರ್ಯಾಕ್ಟರ್ಗೆ ಹಿಂಬದಿಯಿಂದ ಡಿಕ್ಕಿ ಹೊಡೆದಿದೆ ಟಿಪ್ಪರ್ ಲಾರಿಗಳ ಅತಿ ವೇಗಕ್ಕೆ ಪದೇ ಅಪಘಾತಗಳು ಸಂಭವಿಸ್ತಾ ಇವೆ. ಜೊತೆಗೆ ಟಿಪ್ಪರ್ ಲಾರಿಗಳ ಹಾವಳಿಗೆ ಹಲವು ಜನ ಬಲಿಯಾಗಿದ್ದರು. ಇತ್ತೀಚೆಗೆ ಒಂದು ಘಟನೆ ಕೂಡ ಆಗಿತ್ತಲ್ಲಿ. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಒಂದು ದೊಡ್ಡ ಅಪಘಾತ ಕೂಡ ಸಂಭವಿಸಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದೀಗ ಪೆರೇಸಂದ್ರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿರೋದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸತೀಶ್, ಟ್ರ್ಯಾಕ್ಟರ್ಗೆ ಟಿಪ್ಪರ್ ಡಿಕ್ಕಿ ಆಗಿರೋದು ಹೇಗಾಯ್ತು ಈ ಘಟನೆ? ಮೊನ್ನೆ ಕೂಡ ಒಂದು ಘಟನೆ ಆಗಿತ್ತು, ಟಿಪ್ಪರ್ನಿಂದ ಒಂದು ಅಪಘಾತ ಸಂಭವಿಸಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಪದೇ ಯಾಕಿಂತ ಘಟನೆಗಳು? ಅದು ಪ್ರವೀಣ್, ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ 44ರ ರಾಮನಗುಂಡಿಯ ಬಳಿ ಈ ಘಟನೆ ನಡೆದಿರುವಂತದ್ದು. ಯಾಕಂದ್ರೆ ಅದೃಷ್ಟವಾಗಿ ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ. ಆ ಕಡೆಯಿಂದ ಬಂದಂತ ಏನು ಒಂದು ಟ್ರ್ಯಾಕ್ಟರ್ ತಿರುವಿನಲ್ಲಿ ಸಾಕಷ್ಟು ಜೋರಾಗಿ ಬರ್ತಿತ್ತು, ಅದರಂತೆ ಬ್ಯಾಕ್ ಬರುವಂತ ಟಿಪ್ಪರ್ ಗಾಡಿ ಸಹ ಸಾಕಷ್ಟು ಏನು ಅತಿ ವೇಗ ಡ್ರೈವರ್ನ ಅಜಾಗರೂಕತೆ ಅಂತಾನೆ ಹೇಳಿದ್ರೆ ತಪ್ಪಾಗಲಾಯ್ತು. ಯಾಕಂದ್ರೆ ಒಂದು ಆಲೂಗಡ್ಡೆ ತುಂಬ್ಕೊಂಡ್ ಬರ್ತಿದ್ದ ಒಂದು ಟ್ರ್ಯಾಕ್ಟರ್ಗೆ ವೇಗವಾಗಿ ಬಂದಂತ ಟಿಪ್ಪರ್ ಸಾಕಷ್ಟು ಡಿಕ್ಕಿ ಹೊಡೆದ ಪರಿಣಾಮ ಈ ಒಂದು ಘಟನೆ ನಡೆದಿರುವಂತದ್ದು. ಈ ಘಟನೆಯಲ್ಲಿ ಸಾಕಷ್ಟು ಏನು ಆತರ ದೊಡ್ಡ ಅನಾಹುತಗಳಾಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು ಒಂದು ವಿಷಯ. ಯಾಕಂತಂದ್ರೆ ಇನ್ನೊಂದೇನಂದ್ರೆ ಟಿಪ್ಪರ್ ಹಾವಳಿಗಳಿದೆ ಸಾಕಷ್ಟು. ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಕಷ್ಟು ಟಿಪ್ಪರ್ ಹಾವಳಿದೆ. ಕ್ರಷರ್ ಮುಖಾಂತರ ಸಾಕಷ್ಟು ಕ್ರಷರ್ ಸಹ ಈಗ ತಲೆ ಎತ್ತಿರುವಂತದ್ದು. ಅದರಂತೆ ಅತಿ ವೇಗದಲ್ಲಿ ಬರ್ತಿದೆ. ಪದೇ ಸಹ ಅಲ್ಲಿರುವಂತ ಸಾರ್ವಜನಿಕರಾಗಿರ್ಬೋದು, ರೈತರಾಗಿರ್ಬೋದು ಸಾಕಷ್ಟು ಸರಿ ಏನೋ ಒಂದು ಮನವಿ ಸಹ ಕೊಟ್ಟಿದ್ದಾರೆ, ಶಾಸಕರು ಸಹ ಕೊಟ್ಟಿದ್ದಾರೆ, ಈ ಸಂಬಂಧಪಟ್ಟಂತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದ್ರೂ ಸಹ ಯಾವುದೇ ಒಂದು ಕ್ರಮ ತಗೊಳ್ತಿಲ್ಲ ಅನ್ನೋದೇ ಸಾಕಷ್ಟು ಸಾರ್ವಜನಿಕರು ಸಹ ಈಗ ಅಳಲು ತೊಳ್ಕೊಂತಿರೋದು. ಯಾಕಂತಂದ್ರೆ ಸಾಕಷ್ಟು ಈ ಅತಿವೇಗದಿಂದ ಬರೋದ್ರಿಂದ ಟಿಪ್ಪರ್ ಹಾವಳಿ ಮತ್ತೆ ತುಂಬಾ ಅಡಗಡಿ ಇರೋದ್ರಿಂದ ಇದನ್ನೆಲ್ಲ ಯಾವಾಗ ಕಡಿವಾಣ ಆಗ್ತಾರಂತಾನೆ ನೋಡ್ಬೋದು. ಯಾಕಂದ್ರೆ ಪದೇ ನಡೀತಿರೋ ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಸಹ ಈ ತರದ ಅವಘಡಗಳು ನಡೀತಿದ್ರು ಸಹ ಈ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಆರ್ಟಿಒ ಇಲಾಖೆ ಆಗಿರ್ಬೋದು ಏನ್ ಮಾಡ್ತಿದಾರೆ ಅನ್ನೋದು ಒಂದು ಎಷ್ಟು ಪ್ರಶ್ನೆ ಆಗಿರೋದಂತ ಒಂದು. ಓಕೆ ಸತೀಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.